ಸರ್ಕಾರಿ ನೌಕರರ ಸಂಘದ ಅಥಣಿ ತಾಲೂಕು ಅಧ್ಯಕ್ಷರಾಗಿ ರಾಮಗೊಂಡ ಪಾಟೀಲ, ರಾಜ್ಯ ಪರಿಷತ್ ಸದಸ್ಯರಾಗಿ ರಾಜೇಶ್ ಪಾಟೀಲ, ಖಜಾಂಚಿಯಾಗಿ ಈರಪ್ಪ ನಿಂಗವಗೊಳ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಅಥಣಿ ತಾಲೂಕು ಅಧ್ಯಕ್ಷರಾಗಿ ಆರೋಗ್ಯ ಇಲಾಖೆ ರಾಮಗೊಂಡ ಪಾಟೀಲ 2ನೇ ಬಾರಿಗೆ, ರಾಜ್ಯ ಪರಿಷತ್ ಸದಸ್ಯರಾಗಿ ಅರಣ್ಯ ಇಲಾಖೆ ರಾಜೇಶ್ ಪಾಟೀಲ, ಖಜಾಂಚಿಯಾಗಿ ಕಂದಾಯ ಇಲಾಖೆಯ ಈರಪ್ಪ ನಿಂಗವಗೊಳ ಅವಿರೋಧ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ರಾಮಗೊಂಡ ಪಾಟೀಲ, ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಸಹಯೋಗದಲ್ಲಿ ಸೌಹಾರ್ದಯುತವಾಗಿ ಕಾರ್ಯನಿರ್ವಹಿಸುವೆ ಅಂತ ಅವರು ಸರ್ಕಾರಿ ನೌಕರರ ಮೇಲೆ ಹಲ್ಲೆಯಂಥ ಪ್ರಕರಣಗಳು ನಡೆದಿದ್ದು, ಇಂತಹ ಸಂದರ್ಭಗಳಲ್ಲಿ ನಾವೆಲ್ಲ ಕೂಡಿ ತಾಲೂಕಿನ 2380 ಸರ್ಕಾರಿ ನೌಕರರ ಹಿತ ಕಾಪಾಡ್ತೀವಿ ಅಂತ ತಿಳಿಸಿದರು. ಜಿಲ್ಲೆಯ ಅನೇಕ ನಕಲಿ ಪತ್ರಕರ್ತರು ಸರ್ಕಾರಿ ಕಚೇರಿಗೆ ಬಂದು ನೌಕರರನ್ನ ಪೀಡಿಸ್ತಾ ಇದ್ದು, ಇಂತಹ ಪತ್ರಕರ್ತರಿಂದ ರಕ್ಷಣೆ ಹೇಗೆ ಮಾಡ್ತೀರಿ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಕೆಲವೇ ದಿನಗಳಲ್ಲಿ ಸಂಘದ ಪದಾಧಿಕಾರಿಗಳು ಚರ್ಚಿಸಿ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ರು. ನಮ್ಮ ಈ ಕಾರ್ಯಕ್ಕೆ ಅಥಣಿ ಪತ್ರಕರ್ತರು ನಮ್ಮ ಕಾರ್ಯಕ್ಕೆ ಸಹಕಾರ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ರು. ತಾಲೂಕು ಶಾಖೆ ಅಥಣಿ ಇವತ್ತಿನ ದಿವಸ ಚುನಾವಣೆ ಪ್ರಕ್ರಿಯೆ ಮುಗಿದಿದ್ದು 2024-29ನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಿ ನೌಕರ ನಿರ್ದೇಶಕರ ಚುನಾವಣೆ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಇದಕ್ಕೆಲ್ಲ ಕಾರಣೀಕರ್ತರು ನಮ್ಮ ಅಥಣಿ ತಾಲೂಕಿನ ಮಾನ್ಯ ಜನಪ್ರಿಯ ಶಾಸಕರಾದಂಥ ಹೆಮ್ಮೆಯ ಸಾಹುಕಾರರಾದಂಥ ಲಕ್ಷ್ಮಣ ಸವದಿ ಸಾಹೇಬರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಷಡಾಕ್ಷರಿ ಅವರ ಒಳ್ಳೆಯ ಕಾರ್ಯಗಳನ್ನು ಮೆಚ್ಚಿ ಇವತ್ತಿನ ದಿವಸ ಎಲ್ಲ ನೌಕರರು ಅವಿರೋಧವಾಗಿ ಮತ್ತು ಅವರು ಸಹ ಅತ್ಯುತ್ತಮವಾಗಿ ಕೆಲಸ ಮಾಡೋಣ ಹೇಗಿಂದ ನೌಕರರೆಲ್ಲರೂ ಇವತ್ತಿನ ದಿವಸ ಸಹಕಾರ ಕೊಟ್ಟಾರ. ಸೊ ಇವತ್ತಿನ ದಿವಸ ಅವ್ರಿಗೆಲ್ಲರಿಗೂ ನಾನು ವಂದನೆಗಳು ಸಲ್ಲಿಸಿ, ಇನ್ನು ಮುಂದೆ ಜವಾಬ್ದಾರಿಗಳು ಹೆಚ್ಚಾಗಿರೋದ್ರಿಂದ ನೌಕರಿಗೋಸ್ಕರ ನಾವು ಹಗಲಿರಲು ನಮ್ಮ 34 ಸದಸ್ಯರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನಿಮ್ಮ ಮೂಲಕ ನಾವು ಅವರಿಗೆ ನಮ್ಮ 2380 ನೌಕರರಿಗೆ ನಾವು ನಿಮ್ಮ ಮೂಲಕ ಅವರಿಗೆ ಅಭಯಹಸ್ತವನ್ನು ನೀಡ್ತೀವಿ. ಜಿಪಂ ಅಧಿಕಾರಿ ಮತ್ತು ನೌಕರರ ಸಂಘದ ಮಾಜಿ ಅಧ್ಯಕ್ಷ ವೀರಣ್ಣವಾಲಿ ಮಾತನಾಡಿ, ಅಥಣಿ ಸರ್ಕಾರಿ ನೌಕರರ ಸಂಘ ರಾಜ್ಯದಲ್ಲಿ ಮಾದರಿ ಸಂಘ ಅಂತ ಹೆಸರು ಮಾಡಿದೆ. ಅಥಣಿ ಸರ್ಕಾರಿ ನೌಕರರ ಸಂಘ ನೌಕರರ ಅನುಕೂಲಕ್ಕಾಗಿ ಸಹಕಾರಿ ಸಂಘದ ಸ್ಥಾಪನೆ ಮತ್ತು ನೌಕರರ ಭವನವನ್ನ ಕೂಡ ನಿರ್ಮಿಸಲಾಗಿದೆ ಅಂತ. ಅವಧಿಯಲ್ಲಿಯೂ ಕೂಡ ರಾಮಗೊಂಡ ಪಾಟೀಲ ಅಧ್ಯಕ್ಷತೆಯಲ್ಲಿ ಸಂಘದ ಚಟುವಟಿಕೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಅಂತ ಶುಭ ಹಾರೈಸಿದರು. ಸಂಘ ತಾಲೂಕು ಘಟಕ ಅಥಣಿಯ 24ರಿಂದ 29ನೇ ಸಾಲಿನ ಚುನಾವಣೆ ಯಶಸ್ವಿಯಾಗಿ ಅವಿರೋಧವಾಗಿ ಇವತ್ತು ಮುಗಿದಿದೆ. ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಪರಿಷತ್ ಸದಸ್ಯರಿಗೆ, ಖಜಾಂಚಿ ಅವರಿಗೆ ತುಂಬ ಧನ್ಯವಾದಗಳನ್ನು ಸಮಸ್ತ ಅಥಣಿ ತಾಲೂಕಿನ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ನೌಕರರ ಚುನಾವಣೆಯಲ್ಲಿ ನಮ್ಮ ರಾಜೇಶ್ ಪಾಟೀಲ್ ಅವರು ರಾಜ್ಯ ಪರಿಷತ್ ಸದಸ್ಯರಾಗಿ, ನಿಂಗವಗೊಳವರು ಖಜಾಂಚಿಯಾಗಿ ಹಾಗೂ ಅಧ್ಯಕ್ಷರಾಗಿ ರಾಮಗೊಂಡ ಪಾಟೀಲ್ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದು ಬಹಳ ಒಳ್ಳೆಯ ಒಂದು ಬೆಳವಣಿಗೆ. ಯಾಕಂದರೆ ಸಂಘದಲ್ಲಿ ಚುನಾವಣೆ ಆಗಬಾರ್ದು, ನಾವು ಚುನಾವಣೆಯನ್ನು ಸ್ಪರ್ಧಿಸಿದರೂ ಕೂಡ ಅದನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳದೆ ನಾವು ಒಂದು ಸಂಘದ ಹಿತದೃಷ್ಟಿಯಿಂದ ಇವತ್ತೇನು ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಚುನಾವಣೆ ಬೇಡ ಎಂಬ ಒಂದು ಉದ್ದೇಶದಿಂದ ವಿರೋಧವಾಗಿ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾದಂಥ ಶಾಸಕರಿಗೂ ಕೂಡ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನು ಮತ್ತು ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸಮಸ್ತ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂಘ ಬರೀ ತಾಲೂಕಿಗೆ ಘಟಕ ಸೀಮಿತವಾಗದೆ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಅಥಣಿ ತಾಲೂಕಿನ ಘಟಕ ಹೆಸರು ಮಾಡಿದೆ. ಯಾಕಂದರೆ ಸುಮಾರು ಈ ಸಂದರ್ಭದಲ್ಲಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರಾಮಣ್ಣ ದರಿಗೌಡರ, ನೌಕರರ ಸಂಘದ ಶ್ರೀಕಾಂತ್ ಮಾಖಾಣಿ, ಪ್ರವೀಣ ಹುಣಸಿಕಟ್ಟಿ, ಸುರೇಶ್ ವಾಲಿಕರ, ರಮೇಶ್ ಚೌಗಲ, ದಶರಥ ಮದ್ಭಾವಿ, SP ಮಾದರ, ಸುರೇಶ್ ಜತ್ತಿ, ರವಿ ಅಂಗಡಿ, ಪರಶುರಾಮ್ ಸನದಿ, ಮಲ್ಲಪ್ಪ ಅಸ್ಕಿ, ಧನ್ಪಾಲ್ ಹಳ್ಳೂರ, MP ಚನ್ನಗೌಡರ, ಮಲ್ಲಪ್ಪ ಸೋಮಣ್ಣನವರ್, ST ಮಜ್ಜಗ್ಗಿ, ಓಗಪ್ಪ ರಟಾಳ, ಮಾಂತೇಶ್ ಕೋರಿ ಸೇರಿದಂತೆ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.